ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಲಾಗ್ ಜೊತೆ ಬರ್ತಾ ಇದ್ದೀನಿ. ಯಾವ ಲಾಗ್ ಅಂದ್ರೆ ನಿಮ್ಮ ಮಕ್ಕಳಿಗೆ 6 ಮಂತ್ಸ್ ಆಫ್ಟರ್ ಎಲ್ಲರೂ ಸಾಲಿಡ್ ಕೊಡ್ತಾರೆ. ನಾನು ಸಿರಿಧಾನ್ಯದ ಬಗ್ಗೆನೂ ಹೋದ ವಿಡಿಯೋದೊಳಗೆ ಒಂದಿಷ್ಟು ವಿಡಿಯೋಸ್ ಒಳಗೆ ಹೇಳೀನಿ, ಮತ್ತು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅನ್ನೋದು ಕೂಡ ಹೇಳೀನಿ. ಈ ಸರಿ ಒಂದನ್ನು ಆ್ಯಡ್ ಮಾಡೀನಿ, ಯಾವುದಂದ್ರೆ ಸಜ್ಜೆ. ಮತ್ತು ಒಂದಿಷ್ಟನ್ನು ಜಾಸ್ತಿನೂ ತೊಗೊಂಡು ಬಂದೀನಿ ಅಂತ ಅಂದ್ಕೊಂಡೀನಿ. ಸೊ ಇದನ್ನು ಒಂದು 500 ಗ್ರಾಮ್ ಅಂದರೆ ಅರ್ಧ ಕೆ ಜಿ ಎಲ್ಲನೂ ಸಿರಿಧಾನ್ಯನ ತೊಗೊಂಬಂದ್ರೆ ನೀವು 2 to 3 ಟೈಮ್ಸ್ ಮಾಡ್ಕೋಬೋದು. ಒಮ್ಮೆಲೆ ಮಾಡಿಡಕ್ಕೆ ಹೋಗಬೇಡ್ರಿ. ಒಂದು ವಾರ, ಒಂದು 15 ದಿನಕ್ಕೆ ಆಗೋಷ್ಟು, ಹೋಗಲಿ 1 ತಿಂಗಳಿಗೆ ಆಗೋಷ್ಟು ಮಾಡಿಡ್ರಿ ಸಾಕು. ಜಾಸ್ತಿ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಾವು ಒಂದೇ ಟೈಮ್ ಕೊಡೋದು ಅಥವಾ 2 ಟೈಮ್ಸ್ ಅಷ್ಟೇ ಕೊಡ್ತೀವಿ. ಅದನ್ನ ಪದೇ ಪದೇ ಕೊಟ್ಟರು ಮಕ್ಕಳು ತಿನ್ನೋಂಗಿಲ್ಲ. ಸೊ ಅದಕ್ಕೋಸ್ಕರ ಕೋರಲೆ, ಸಜ್ಜೆ, ಏನದು ಈ ಥರ ಲಿಸ್ಟ್ ಕೂಡ ಹಾಕ್ತೀನಿ ಯಾವ್ಯಾವ ಅಂತೇಳಿ. ಸೊ ಅದನ್ನು ನಿಮ್ಗೆ ಸ್ವಲ್ಪ ಐಡಿಯಾ ಬರ್ಬೋದು ಅಂತ. ಸೊ ಎಲ್ಲನೂ 500 ಗ್ರಾಮ್ಸ್ ತೊಗೊಂಬಂದಿದ್ನಲ್ಲ, ಈಗ 2 ಟೈಮ್ಸ್ ಮಾಡೀನಿ ನಾನು. 2 ಟೈಮ್ಸ್ ಅಲ್ಲ, 1 ಟೈಮ್ ಮಾಡೀನಿ. ಈ ಸಲ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ರಾಯ್ತು ಅಂತ ಅಂದ್ಕೊಂಡು ಮನೇಲಿ ಎಲ್ಲರೂ ತಿಂತಾರಲ್ಲ, ಸೊ ಅದಕ್ಕೋಸ್ಕರ ಎಲ್ಲನೂ ಹಾಕ್ತಾಯಿದ್ದೀನಿ. ಫಸ್ಟು ನಾನು ಮಾಡಿ ಹಾಕ್ತಿದ್ದೆ, ಮೀನ್ಸ್ ಎಲ್ಲನೂ ಕೇರಿ ಅದರೊಳಗೆ ಏನಾರ ಇದ್ರೆ ಅವನ್ನ ನೋಡಿ ಹಾಕ್ತಿದ್ದೆ. ಸೊ ಬಟ್ ಸಣ್ಣ ಕಾಳೆಲ್ಲ ನೋಡೋಕ್ಕಿದಾಗಂಗಿಲ್ಲ. ಸೊ ನೋಡಿ, ಸಜ್ಜೆ, ನವಣೆ, ಕೊರಲೆ ಮತ್ತು ಸಾಮೆ, ಕಿನೋವಾ, ಊದಲು ಅಂತ ಸಿಗುತ್ತಾ. ಸೊ ಇವನ್ನೆಲ್ಲ ಹಾಕಿದ್ದೆ. ಈ ಥರ ಎಲ್ಲ ಹಾಕಿರ್ತೀನಿ. ಹಾಕಿ ಅವನ್ನ ಚೆಂದಾಗಿ ತೊಳಿತೀನಿ. ಒಂದು 10 ಸಲ ತೊಳೆದ್ರೂ ಕಡಿಮೆನ. ಯಾಕಂದ್ರೆ ಒಂದೊಂದು ಕಡೆ ಚೆನ್ನಾಗಿರ್ತವೆ, ಒಂದೊಂದು ಕಡೆ ಸರಿ ಇರೋಂಗಿಲ್ಲ. ಅಂದ್ರೆ ಭಾಳ ಏನೇನೋ ಕೂಡಿರ್ತವೆ. ನಾನು ಏನದು ಇದ್ರ ಅಂಗಡಿ ಒಳಗೆ ತೊಗೊಳೋದು. ಸೊ ಅವನ್ನ ತೊಳೆದು ನೆನೆಯಾಕಿಟ್ಟು ಆಮೇಲೆ ಒಣಗಿಸಿ, ನೀವು ಗ್ರೈಂಡ್ ಆದರೂ ಮಾಡ್ಬೋದು, ಇಲ್ಲ ಇದಕ್ಕಾದರೂ ತೊಗೊಂಡು ಹೋಗಿ ಕೊಡ್ಬೋದು. ನೀವಾದರೂ ಮನೆಯೊಳಗೆ ಮಾಡ್ಬೋದು, ಇಲ್ಲ ಗಿರಣಿ ಕೊಡ್ಬೋದು. ಸೊ ಅದಾದಮೇಲೆ ನಮ್ಮ ಗುಂಡಣ್ಣ ಗೌರಿ ಹುಣ್ಣಿಮೆ ಇತ್ತಲ್ಲ, ನಾನು ನನ್ನ ಒಡವೆ ಎಲ್ಲ ಹಾಕಿ ಅವ್ನಿಗೆ ಒಂದು ಫೋಟೋ ಶೂಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಎಲ್ಲರಿಗೂ ಗೊತ್ತಿರುತ್ತೆ, ಗಂಡು ಮಕ್ಕಳಿದ್ರೆ ಗರ್ಲ್ಸ್ ಬಟ್ಟೆ ಹಾಕ್ಬೇಕನ್ನೋದು. ನಾವು ನಮ್ಮ ಮನೆ ಬಾಜುದವ್ರದ್ದು ಫ್ರಾಕ್ ಕೂಡ ತೊಗೊಂಡು ಬಂದಿದ್ದೆ. ಬಟ್ ನನಗೇನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರಾಯ್ತು. ನಾನು ಒಡವೆ ಎಲ್ಲ ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ನಮ್ಮ ತಂಗಿಗೆ ಹೇಳಿದೆ, ಈ ಥರ ಎಲ್ಲ ಮಾಡಬೇಕಂತೇಳಿ. ಪಾಪ ಅದೆಲ್ಲ ಮಾಡ್ತು. ಒಂದು ವೇಲ್ ತೊಗೊಂಡು ಸೀರೆನೂ ಉಡಿಸಿದ್ಲು, ಎಲ್ಲ ಹಾಕ್ಕೊಂಡ. ನಿಜ ಹೇಳ್ಬೇಕಂದ್ರೆ ಹಾಕ್ಕೊತಾನೆ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಹಾಕ್ಕೊಂಡು ಒಂದು 2 ನಿಮಿಷಕ್ಕೆ ಮತ್ತೆ ಅಳಾಕತ್ತ, ತೆಗೀರಿ ಅಂತೇಳಿ. ಬಟ್ ಆಮೇಲೆ ಒಂದು ಸ್ವಲ್ಪ ಓಕೆ, ಚೆನ್ನಾಗಿ ಫೋಟೋಸ್ ಕೂಡ ಬಂದವು. ಜಾಸ್ತಿ ಪೋಸ್ ಕೊಡೋಕೆ ಹೋಗಲಿಲ್ಲ, ಯಾಕಂದ್ರೆ ಜಾಸ್ತಿ ಅವ್ನು ಭಾಳ ಹೊತ್ತಾಗಿತ್ತು. ನಾವು ಹಾಕಿ ನಾವು ರೆಡಿಯಾಗಿ ಮತ್ತು ಒಂದು ಸ್ವಲ್ಪ ಕೆಲಸನೂ ಭಾಳ ಇದ್ವು. ಸೊ ಅದೆಲ್ಲ ಮುಗಿಸ್ಕೊಂಡಿದ್ವಿ. ಈ ಥರ ಆಯಿತು ನಮ್ಮ ಗೌರಿ ಹುಣ್ಣಿಮೆ ದಿನ ನಮ್ಮ ಗುಂಡನ್ನ ಗುಂಡಿ ಮಾಡಿದ್ವಿ. ಸೊ ಆಮೇಲೆ ನೆಕ್ಸ್ಟ್ ಬಂದು ನಮ್ಮ ರಿಲೇಷನ್ ಒಳಗೆ ನಮ್ಮ ಮಾಮರ ಮಗಳದ್ದು ಅವರೇನೋ ಸಕ್ರೆ ಗೊಂಬೆ ತೊಗೊಂಡು ಇದೇನೋ ಮಾಡ್ತಾರಂತ. 9 ವರ್ಷಕ್ಕೆ ಇದು ತಂದು ಅವ್ರ ತವ್ರ ಮನೆಯವ್ರು ತಂದಿರ್ತಾರಂತ. ಸೊ ಆ ಕಾರ್ಯಕ್ರಮ ಒಂದಿತ್ತು, ಅದನ್ನು ಮುಗಿಸ್ಕೊಂಡು ಹೋದ್ರಾಯ್ತು. ಅಂದರೆ ನಾವು ಆವತ್ತಿನ ದಿನ ಹುಬ್ಳಿಗೆ ಹೋಗ್ತಾಯಿದ್ವಿ. ಸೊ ಅದನ್ನು ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಹೋಗಿದ್ವಿ. ಸೊ ಚೆನ್ನಾಗಾಯ್ತು, ಫಂಕ್ಷನ್ ಎಲ್ಲ ಚಲೋ ಆಯ್ತು. ಹೋಗಿ ಒಂಥರ ನಮ್ಮದು ಉತ್ತರ ಕರ್ನಾಟಕ ಅಂದ್ರೆ ಸ್ಪೆಷಲ್ ಎಲ್ಲ ಥರದ್ದು ಸಂಸ್ಕೃತಿ ಇರ್ತೈತಿ. ಎಲ್ಲ ಥರದ್ದು ಅಡುಗೆ ಸಂಸ್ಕೃತಿ ಒಳಗೆ ಎತ್ತಿದ ಕೈ ನಮ್ಮ ಉತ್ತರ ಕರ್ನಾಟಕ ಅಂತ ಹೇಳ್ಬೋದು. ಸೊ ಅವಳು ಬರ್ತಡೇ ದಿನನ ಅವ್ರದ್ದು ಉಡ್ದಟ್ಟಿ ಅಂತ ತಂದಿರ್ತಾರೆ. ಸೊ ಹೆಣ್ಮಗಳಲ್ಲ, ಅವಳಿಗೆ ಏನೇನೋ ಭಾರಿ ಇತ್ತು. ಸಕ್ರೆ ಗೊಂಬೆ ಮತ್ತು ಕೊಡ ಮತ್ತು ಏನದು ಕೋಲು, ಸೊ ಜ್ಯುವೆಲ್ರಿ ಇವನ್ನೆಲ್ಲ ತೊಗೊಂಬಂದಿದ್ರು. ಚೆನ್ನಾಗಿತ್ತು. ಕೇಕ್ ಕೂಡ ಕಟ್ ಮಾಡಿಸಿದ್ರು. ಒಂಥರ ಡೇ ಚೆನ್ನಾಗಿ ಹೋಯಿತು. ಇದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಊರಿಗೆ ಹೋಗಬೇಕಾಗಿತ್ತಲ್ಲ, ಯಾಕೆಂದರೆ ರೆಡಿ ಆಗಿಬಿಟ್ಟಿದ್ವಿ. ನಮ್ಗೆ ಫಸ್ಟಾಗಿ ಇದೆಲ್ಲ ಗೊತ್ತಿರಲಿಲ್ಲ. ಅವರು ಹೇಳಕ್ಕೆ ಬಂದಾಗ ಆಮೇಲೆ ಅದನ್ನು ಮುಗಿಸ್ಕೊಂಡು ಒಂದು 7 o'clock ಬಿಟ್ವಿ.
ಆಮೇಲೆ ಮನೇನ ಒಂದು ತಿಂಗಳ ಮಟ್ಟ ಬಿಟ್ಕೊಂಡಿದ್ವಲ್ಲ, ಕ್ಲೀನ್ ಮಾಡಿದ್ದಿಲ್ಲ, ಮತ್ತೆ ಹೋಗಿ ಊಟಕ್ಕೆ ಮಾಡ್ಕೊಳ್ಳೋದು ಅಂತ ನಾವು ಯಾವಾಗಲೂ ಊರಿಂದ ಹುಬ್ಳಿಗೆ ಹೋಗ್ಬೇಕಂದ್ರೆ ಅದು ತಿನ್ಕೊಂಡು ಬಂದಿರ್ತೀವಿ. ಊರಿಂದ ಬರಬೇಕಾರೆ ಅಷ್ಟೊತ್ತಾದ್ಮೇಲೆ ತಿನ್ನೋಕೆ ಬರೋಂಗಿಲ್ಲಲ್ಲ, ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿರ್ತೀವಿ. ರಾತ್ರಿಗೆ ಹೆಂಗಂದ್ರೆ ಹೋಟೆಲ್ ಒಳಗೆ ಏನಾದರೂ ತಿನ್ಕೊಂಡು ಹೋಗ್ತೀವಿ. ಅವತ್ತೇನೋ ನಾನ್ ವೆಜ್ ತಿನ್ಬೇಕಂತ ಭಾಳ ಅನಿಸುತ್ತೆ, ಸೊ ಹೋಗಿದ್ವಿ, ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.